ಮತ್ತೆ 9 ಗಂಟೆಯ ಸುದ್ದಿ ಸಂಚಿಕೆಗೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ. ಇಲ್ಲಿಯವರೆಗೆ ಸಾಕಷ್ಟು ಸುದ್ದಿಗಳನ್ನು ನಾವು ನೋಡಿದ್ವಿ. ಕನ್ನಡದ ಹಬ್ಬ ನಡೀತಾ ಇದೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ. ನಿಮ್ಮ ಫಿಲಮಲ್ಲೂ ಕೂಡ ಕನ್ನಡದ ಬಗ್ಗೆ ಒಂದು ಸುಂದರವಾದಂತಹ ಹಾಡಿದೆ. ಬಹಳ ಜನ ಕೂಡ ಲೈಕ್ ಮಾಡಿದ್ದಾರೆ. ಮತ್ತು ಆಡಿಯೋ ರಿಲೀಸ್ ಟೈಮಲ್ಲೂ ಕೂಡ ಎಷ್ಟೆಷ್ಟೋ ದುಡ್ಡು ಕೊಟ್ಟು ತೊಗೊಂಡು ಹೋದ್ರಂತೆ. ಸೊ ತುಂಬ ಖುಷಿ ಆಯಿತು ಅದೆಲ್ಲ ಕೇಳಿ. ಸೊ ಇವತ್ತು ಫಿಲಿಮ್ ರಿಲೀಸ್ ಆಗಿದೆ. ರೆಸ್ಪಾನ್ಸ್ ಯಾವ ರೀತಿ ಇದೆ, ಭಾಳಷ್ಟು ಮಾತಾಡೋದಿದೆ. ಅದ್ರ ಜೊತೆಗೆ ನಿರ್ಮಾಪಕರು ಕೂಡ ಕಾಯ್ಕೊಂಡಿದ್ದಾರೆ. ಅವರ ಮನಸ್ಸಿನೊಳಗೆ ಹುದುಗಿಟ್ಟಿರುವಂತಹ ಅದೇನದು ಸಂತಸ ಏನಿದೆ ಅದನ್ನು ಬ್ಲಾಸ್ಟ್ ಮಾಡೋದಕ್ಕೆ, ಅವೆಲ್ಲವನ್ನು ನೋಡೋಣ. ಆದರೆ ಈಗ ನೆಕ್ಸ್ಟ್ ಸ್ಟೋರಿ ಏನಿದೆ ಅನ್ನೋದನ್ನು ಪ್ರೇಕ್ಷಕರಿಗೆ ಹೇಳಿ. ನಿನ್ನೆವರೆಗೂ ರಾಜ್ಯಪಾಲರ ವಿವಾದ, ಇಂದು CM ಆಗೋದರ ಬಗ್ಗೆ ಚರ್ಚೆ. ಒಟ್ಟಿನಲ್ಲಿ ಈಶ್ವರಪ್ಪ ಸಿದ್ದರಾಮಯ್ಯ ಜುಗಲ್ಬಂದಿ ಮಾತ್ರ ಭರ್ಜರಿಯಾಗಿತ್ತು. ಸಿದ್ದರಾಮಯ್ಯ CM ಆಗೋ ಅಂತ ಹಗಲು ರಾತ್ರಿ ಕನಸು ಕಾಣ್ತಿದ್ದಾರೆ. ಅದಕ್ಕೆಂದೇ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ ಅಂತ ಈಶ್ವರಪ್ಪ ಕಾಲೆಳೆದರು. ಇದಕ್ಕೆ ಸಿದ್ದು ಹೇಳಿದ್ದೇನು, ಉಳಿದಂತೆ ಸದನದಲ್ಲಿ ಮತ್ತೇನೇನು ಚರ್ಚೆ ಆಯಿತು ನೋಡೋಣ ಬನ್ನಿ ಈ ಚಿಕ್ಕ ರಿಪೋರ್ಟ್ನಲ್ಲಿ. ನಿನ್ನೆವರೆಗೂ ರಣರಂಗದಂತಾಗಿದ್ದ ಸದನ ಇಂದು ಗದ್ದಲವಿಲ್ಲದೆ ನಡೆಯಿತು. ವಿಧಾನಮಂಡಲದ ಉಭಯ ಸದನಗಳು ಸುಗಮವಾಗಿ ನಡೆದವು. ಈಶ್ವರಪ್ಪ ಹಾಗೂ ಸಿದ್ದರಾಮಯ್ಯ ನಡುವಣ ಮಾತುಕತೆ ಇಂದಿನ ಸದನ ಸ್ವಾರಸ್ಯ. ಸಿದ್ದರಾಮಯ್ಯಗೆ ಹಗಲು ರಾತ್ರಿ CM ಆಗೋ ಕನಸು. ರಾಜ್ಯಪಾಲರ ವಿಚಾರದಲ್ಲಿ ಕಾಂಗ್ರೆಸ್ ಕೆಣಕಿದ್ದ ಈಶ್ವರಪ್ಪ ಇಂದು ನೇರವಾಗಿ ಸಿದ್ದರಾಮಯ್ಯ ಕಾಲೆಳೆದರು. CM ಆಗೇ ಆಗ್ತೀನಿ. ಚೀಫ್ ಮಿನಿಸ್ಟರ್ ಕುರ್ಚಿ ಕರೆದು ದಿನ ಹಗಲು ರಾತ್ರಿ ಬಿಡ್ತೀರ ನಿಮ್ಮೊಬ್ಬರಿಗೇನೆ. ನಾನು ಚೀಫ್ ಮಿನಿಸ್ಟರ್ ಆಗಲೇಬೇಕ್ರಿ. ನಿಮ್ ಜೀವನದಲ್ಲಿ ಆಗಲ್ಲ. ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್. ಅದು ನಿಮ್ಮಿಂದ ತಪ್ಪಿಸಕ್ಕಾಗಲ್ಲ. ರಾಜ್ಯ ಜನರು ಮಾಡೋದು ಅದನ್ನ. ಐ ಆಮ್ ಟೆಲಿಂಗ್ ಯು ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. ನೀವೇ ಆಗ್ಬೇಕಾ? ಯಡಿಯೂರಪ್ಪನವ್ರೇ ಆಗ್ಬೇಕಾ? ವೈ ನಾಟ್ ಮೀ? ಬಂದ ಪುಟ್ಟ ಹೋದ ಪುಟ್ಟ. ಈ ನಡುವೆ ಪಕ್ಷೇತರ ಶಾಸಕ ಶ್ರೀರಾಮುಲು ತಮ್ಮ 3 ಬೆಂಬಲಿಗ ಶಾಸಕರೊಡನೆ ಸದನದೊಳಗೆ ದಿಢೀರ್ ಬಂದ್ರು. ಕೆಲ ಹೊತ್ತಿದ್ದು ಹೊರಟು ಹೋದ್ರು. ಇದಕ್ಕೂ ಮುನ್ನ ಸದನ ಆರಂಭವಾಗುತ್ತಿದ್ದಂತೆ ಮಾಜಿ ಸಚಿವ ಆಲಂಗೂರು ಶ್ರೀನಿವಾಸ್ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಬಳಿಕ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಬರದ ಮೇಲೆ ನಿಯಮ 69ರ ಅಡಿಯಲ್ಲಿ ಚರ್ಚೆ ಆರಂಭಿಸಿದ್ರು. ಘೋಷಿತ 100 ಬರಪೀಡಿತ ತಾಲೂಕುಗಳಲ್ಲಿ ಬರ ಪರಿಹಾರ ಕಾಮಗಾರಿ ಆರಂಭವಾಗಿಲ್ಲ, ಸರ್ಕಾರ ಬರಗಾಲವನ್ನು ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ ಎಂದು ಸಿದ್ದರಾಮಯ್ಯ ಆರೋಪಿಸಿದ್ರು. ನಿನಗೆ ಹೇಳ್ತಾ ಇರೋದಪ್ಪ, ನಿಮಗೆ ಏನ್ ಹೇಳಿ ನೋಡ ನೋಡಿಯಪ್ಪ, ನೋಡಿ ಏನ್ ಮಾಡೋದು. ಇತ್ತ ವಿಧಾನ ಪರಿಷತ್ನಲ್ಲಿ ಕನ್ನಡ ಶಾಲೆ ವಿವಾದ ಪ್ರತಿಧ್ವನಿಸಿತು. ಕನ್ನಡ ಶಾಲೆಗಳನ್ನು ಮುಚ್ಚುವ ಸರ್ಕಾರದ ನಿರ್ಧಾರಕ್ಕೆ ಹಿರಿಯ ಸಾಹಿತಿ ಶಾಸಕ ದೊಡ್ಡರಂಗೇಗೌಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ದೊಡ್ಡರಂಗೇಗೌಡ ನಡುವೆ ಸಣ್ಣ ವಾಗ್ವಾದ ನಡೆಯಿತು. ಪ್ರಶ್ನೋತ್ತರ ವೇಳೆಯಲ್ಲಿ ಸಾರಾಯಿಯ ಸುಲಭ ಲಭ್ಯತೆಯಿಂದಾಗಿ ಗ್ರಾಮೀಣ ಯುವಕರು ಹಾದಿ ತಪ್ಪುತ್ತಿದ್ದಾರೆ ಅಂತ ಜೆಡಿಎಸ್ನ HC ನೀರಾವರಿ ಪ್ರಶ್ನೆ ಎತ್ತಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ರೇಣುಕಾಚಾರ್ಯ, ಸಾರಾಯಿ ನಿಷೇಧ ಬಗ್ಗೆ ಚಿಂತಿಸಲಾಗ್ತಿದೆ ಎಂದರು. ಗಂಗಾವತಿ ಸಾಹಿತ್ಯ ಸಮ್ಮೇಳನದಿಂದಾಗಿ ಉಭಯ ಸದನಗಳ ಕಲಾಪವನ್ನ ಮಧ್ಯಾಹ್ನದವರೆಗೆ ಮಾತ್ರ ನಡೆಸಿ ಸೋಮವಾರಕ್ಕೆ ಮುಂದೂಡಲಾಯಿತು. ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕೋಲ್ಕತ್ತಾದಲ್ಲಿ ಇವತ್ತು ಮಹಾ ಅಗ್ನಿ ದುರಂತ ಸಂಭವಿಸಿದೆ. ಬೆಳಗಾಗುವ ಮೊದಲೇ ನಡೆದ ಅನಾಹುತದಲ್ಲಿ ಹಲವಾರು ಜೀವಗಳು ಬೆಂಕಿಯಲ್ಲಿ ಬೆಂದು ಹೋಗಿವೆ. ಈ ದುರ್ಘಟನೆ ಹೇಗಾಯಿತು, ರಕ್ಷಣಾ ಕಾರ್ಯಾಚರಣೆ ಹೇಗೆಲ್ಲ ನಡೀತು, ದುರಂತ ನಡೆದ ನಂತರ ಆಸ್ಪತ್ರೆ ವಿರುದ್ಧ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋ ಫುಲ್ ಡೀಟೇಲ್ಸ್ ಈ ರಿಪೋರ್ಟಲ್ಲಿದೆ. ಅಗ್ನಿ ದುರಂತದಲ್ಲಿ 80ಕ್ಕೂ ಹೆಚ್ಚು ಜನರ ದುರ್ಮರಣ. ಆಸ್ಪತ್ರೆಯಲ್ಲೇ ಜವರಾಯನ ರುದ್ರ ನರ್ತನ. ಬೆಳಗ್ಗೆನೆ ಬೆಚ್ಚಿಬಿದ್ದರು ಕೋಲ್ಕತ್ತಾ ಜನ. ಹೌದು, ಇವತ್ತು ಬೆಳಗಾಗುವ ಮೊದಲೇ ಕೋಲ್ಕತ್ತಾದ AMRI ಆಸ್ಪತ್ರೆಯಲ್ಲಿ ಮಹಾದುರಂತ ನಡೆದು ಹೋಗಿತ್ತು. ಆಸ್ಪತ್ರೆಯಲ್ಲಿ ಅದೆಷ್ಟು ರೋಗಿಗಳು ನಿದ್ರೆಗೆ ಶರಣಾಗಿದ್ರು, ಅದೆಷ್ಟು ರೋಗಿಗಳು ಕಾಯಿಲೆ ಬಾಧೆಯಿಂದ ನರಳಾಡುತ್ತಿದ್ರು. ಆದರೆ ಜವರಾಯ ಯಾವ ಕರುಣೆಯನ್ನು ತೋರದೆ ರುದ್ರ ನರ್ತನ ಮಾಡಿಬಿಟ್ಟಿದ್ದ. ಆಗ ಸಮಯ ಬೆಳಗ್ಗೆ 3:30 ಆಗಿತ್ತಷ್ಟೇ. ಕೋಲ್ಕತ್ತಾದ ಅಡ್ವಾನ್ಸ್ಡ್ ಮೆಡಿಕಲ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೇಸ್ಮೆಂಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಆಸ್ಪತ್ರೆಯಲ್ಲಿ 160 ರೋಗಿಗಳು ದಾಖಲಾಗಿದ್ರು. ಈ ಪೈಕಿ 40ರಿಂದ 50 ಮಂದಿ ICUನಲ್ಲಿದ್ರು ಅಂತ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ.
ಅಲ್ಲದೆ ರೋಗಿಗಳ 100 ಸಂಬಂಧಿಗಳು ಕೂಡ ಆಸ್ಪತ್ರೆಯಲ್ಲಿದ್ದರು. 3 ಬೆಂಕಿ ಬಿದ್ದರೂ ಫೈರ್ ಬ್ರಿಗೇಡ್ ಆಗಮಿಸಿದ್ದೇ ತಡವಾಗಿ. ಅಷ್ಟೊತ್ತಿಗೆ ಬೆಂಕಿಯ ಕೆನ್ನಾಲಿಗೆ 7 ಅಂತಸ್ತಿನ ಆಸ್ಪತ್ರೆಯ ಉದ್ದಗಲಕ್ಕೂ ಚಾಚಿಕೊಂಡಿತ್ತು. ವಿದ್ಯುತ್ ಕೈಕೊಟ್ಟಿತ್ತು. ಸುತ್ತಲೂ ಬೆಳಕಿದ್ರೂ ಅದು ಬೆಂಕಿ ಜ್ವಾಲೆಯಾಗಿತ್ತು. ದಟ್ಟ ಹೊಗೆ ಬೇರೆ. ಅಲ್ಲಿದ್ದ ರೋಗಿಗಳಿಗೆ ದಿಕ್ಕೇ ತೋಚದಂತಾಗಿತ್ತು. ಯಮರಾಯನ ಪಾಶಕ್ಕೆ ಸಿಲುಕಿದ್ದವರನ್ನ ಕಾಪಾಡೋಕೆ ಅಲ್ಲಿ ಯಾರೂ ಇರಲೇ ಇಲ್ಲ. ರಕ್ಷಣಾ ಕಾರ್ಯಾಚರಣೆ ಶುರುವಾಗೋ ವೇಳೆಗೆ ಪರಿಸ್ಥಿತಿಯಂತೂ ಕೈಮೀರಿ ಹೋಗಿತ್ತು. ಚುಮುಚುಮು ಬೆಳಕು ಬೀಳುವ ಹೊತ್ತಿಗೆ 25 ಅಗ್ನಿಶಾಮಕ ವಾಹನಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದವು. ಒಳಗಿದ್ದ ರೋಗಿಗಳನ್ನ ರಕ್ಷಿಸಲು ಅಗ್ನಿಶಾಮಕ ಪಡೆ ಸಿಬ್ಬಂದಿ ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ನಡೆಸಿತ್ತು. ಆದರೆ ಬೆಂಕಿಯ ಕೆನ್ನಾಲಿಗೆಯನ್ನ ನಂದಿಸಲು ಸುಲಭಕ್ಕೆ ಸಾಧ್ಯವಾಗಲೇ ಇಲ್ಲ. ಒಂದೆಡೆ ಇಷ್ಟೆಲ್ಲ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ರೂ ಆಸ್ಪತ್ರೆಯ ಆವರಣದಲ್ಲಿ ಜನಜಾತ್ರೆಯೇ ಸೇರಿತ್ತು. ರೋಗಿಗಳ ಸಂಬಂಧಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಧ್ಯಾಹ್ನದ ವೇಳೆಗೆ ಆಸ್ಪತ್ರೆಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭೇಟಿ ನೀಡಿದ್ರು. ಮೃತರ ಸಂಬಂಧಿಗಳಿಗೆ ಸಂತಾಪ ಸೂಚಿಸಿದರು. ದುರಂತದ ಬಗ್ಗೆ ದಿಗ್ಭ್ರಮೆ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಮೃತರ ಸಂಬಂಧಿಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಇನ್ನು ಎಎಂಆರ್ಐ ಆಸ್ಪತ್ರೆಯ ದುರಂತಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಆದೇಶ ನೀಡಿದ್ದಾರೆ. ಅಲ್ಲದೆ ಮೃತರ ಸಂಬಂಧಿಗಳಿಗೆ ಪರಿಹಾರವನ್ನು ಘೋಷಿಸಿದ್ದಾರೆ. ದುರಂತದ ಹಿನ್ನೆಲೆಯಲ್ಲಿ ಎಎಂಆರ್ಐ ಆಸ್ಪತ್ರೆಯ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗಿದೆ. ಅಲ್ಲದೆ ಆಸ್ಪತ್ರೆಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದ್ದು 14 ನಿರ್ದೇಶಕರ ಪೈಕಿ 6 ನಿರ್ದೇಶಕರನ್ನ ಕೋಲ್ಕತ್ತಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರನ್ನ ನಾಳೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಇನ್ನು ಮೃತರ ಸಂಬಂಧಿಗಳಿಗೆ ಆಸ್ಪತ್ರೆಯ ಆಡಳಿತ ಮಂಡಳಿ 5 ಲಕ್ಷ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರ 2 ಲಕ್ಷ ಸೇರಿದಂತೆ ಒಟ್ಟು 7 ಲಕ್ಷ ಪರಿಹಾರ ಘೋಷಿಸಲಾಗಿದೆ. ಇನ್ನೊಂದು ವಿಷಯ ಅಂದ್ರೆ ಈ ಎಎಂಆರ್ಐ ಆಸ್ಪತ್ರೆಯಲ್ಲಿ 3 ವರ್ಷಗಳ ಹಿಂದೆಯೇ ಒಂದು ಅಗ್ನಿ ಅನಾಹುತ ನಡೆದು ಹೋಗಿತ್ತು. ಆಗಲೇ ಅಗ್ನಿಶಾಮಕ ದಳ ಕಟ್ಟೆಚ್ಚರ ನೀಡಿತ್ತು. ಆದರೆ ಆಸ್ಪತ್ರೆಯ ಆಡಳಿತ ಮಂಡಳಿ ಅದನ್ನ ನಿರ್ಲಕ್ಷಿಸಿತ್ತು. ಅದಕ್ಕೆ ತೆತ್ತಿರೋ ಬೆಲೆ ಮಾತ್ರ ಬಲು ದೊಡ್ಡದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಓಕೆ, ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ನಮ್ಮ ಜೊತೆ ಇದ್ದಾರೆ. ಅವ್ರು ಯಾಕಿದ್ದಾರೆ ಅಂತ ಆವಾಗಲಿಂದ ಪದೇ ಪದೇ ಹೇಳ್ತಾ ಇದ್ದೀನಿ. ಶೈಲು ಚಿತ್ರ ಇಂದು ಬಿಡುಗಡೆಯಾಗಿದೆ. ನಿಜಕ್ಕೂ ಕೂಡ ಗಣೇಶ್ ಅವರ ಮುಖದಲ್ಲಿ ಕಂಡುಬರ್ತಾ ಇರುವಂಥ ನಗು ನೋಡಿದರೆ ಹೇಳ್ಬೋದು ಶೈಲು ಚಿತ್ರಕ್ಕೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ ಅಂತ. ಇನ್ನು ಆವಾಗಲಿಂದ ಕೂಡ ನಿರ್ಮಾಪಕ ಮಂಜು ಅವರು ನನ್ನ ಕುರ್ಚಿ ಗಟ್ಟಿಯಾಗಿದೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಶೈಲು ಯಾವ ರೀತಿ ಓಡ್ತಾ ಇದೆ, ಸಿನಿ ಪ್ರಿಯರು ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಂಜು ಅವರು ಕೂಡ ನಮ್ಮ ಜೊತೆ ಮಾತನಾಡ್ತಾರೆ. ನಿರ್ಮಾಪಕರು, ಶೈಲು ಚಿತ್ರದ ನಿರ್ಮಾಪಕರು. ಹೀಗಾಗಿ ನಾಯಕ ನಟ ಗಣೇಶ್, ಶೈಲು ಚಿತ್ರದ ನಿರ್ಮಾಪಕ ಮಂಜು ಈ ಚಿತ್ರದ ಬಗ್ಗೆ ಸಾಕಷ್ಟು ಮಾತನಾಡ್ತಾರೆ. ಇದೆಲ್ಲ ನಡೀತೆ, ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ.